ಕೃಷ್ಣಾ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೀಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನೀರನ್ನ ಬಿಟ್ಟಿದ್ದಾರೆ. ಪ್ರವಾಹದಲ್ಲಿ ಕಡದರಗಡ್ಡೆ ಲಿಂಗಸ್ಗೂರು ತಾಲೂಕಿನ ಕಡಗದರಗಡ್ಡೆ ಅನ್ನುವಂತಹ ಒಂದು ಊರು ಜಲಾವೃತ ಆಗ್ಬಿಟ್ಟಿದೆ. ಕಡದರಗಡ್ಡೆ ಜಲಾವೃತ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿ ವಾಸ ಮಾಡ್ತಾ ಇದ್ದಾರೆ ಸದ್ಯ ಆ ಊರಲ್ಲಿ ಅಂತೇಳಿ ಗೊತ್ತಾಗಿದೆ. ಅವ್ರನ್ನೆಲ್ಲ ಏನಾದ್ರು ಸುರಕ್ಷಿತ ಸ್ಥಳಗಳಿಗೆ ಕಳಿಸಲಾಗಿದೆಯೋ ಏನು ಎತ್ತ ಇದನ್ನಷ್ಟೇ ತಿಳಿದು ಬರಬೇಕಾಗಿರುವಂತಹ ಮಾಹಿತಿ ಇದು. ಬಸವಸಾಗರ ಜಲಾಶಯದ ಮುಖಾಂತರವಾಗಿ ಕೃಷ್ಣಾ ನದಿಗೆ ಸುಮಾರು 1.5 ಲಕ್ಷ ಕ್ಯೂಸೆಕ್ ಅಷ್ಟು ನೀರನ್ನ ಬಿಡುಗಡೆ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಕಡದರಗಡ್ಡೆ ಸುತ್ತಮುತ್ತಲೂ ಕೂಡ ಈಗ ನದಿ ನೀರು ಆವರಿಸಿದೆ. ಕಡದರಗಡ್ಡೆಯಲ್ಲಿ 3 ಕುಟುಂಬಗಳ ಸುಮಾರು 20ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ನದಿಗೆ ನೀರು ಬಿಟ್ಟಿರೋದ್ರಿಂದಾಗಿ 3 ಕುಟುಂಬಗಳು ಹೊರ ಜಗತ್ತಿನೊಂದಿಗೆ ಸದ್ಯ ಸಂಪರ್ಕವನ್ನ ಕಡಿದುಕೊಂಡಿವೆ. ಲಿಂಗಸ್ಗೂರು ಸಹಾಯಕ ಆಯುಕ್ತ ಎಂಪಿ ಮಾರುತಿ ಅವರ ನೇತೃತ್ವದ ತಂಡ ಸದ್ಯ ಕಡದರಗಡ್ಡೆಗೆ ಭೇಟಿ ಕೊಟ್ಟಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳೋಕೆ ಮನವೊಲಿಸಿದ್ದಾರೆ. ಎಷ್ಟೇ ನೀರು ಬಂದರೂ ಗಡ್ಡೆಯಲ್ಲೇ ವಾಸಿಸ್ತೀನಿ ಅಂತೇಳಿ ಕುಟುಂಬಗಳು ವಾದ ಹಿಡಿದಿವೆ. ಅಧಿಕಾರಿಗಳ ಮನವೊಲಿಕೆಗೆ ಕುಟುಂಬಗಳು ಜಗ್ಗುತ್ತಿಲ್ಲ. ಯಳಗುಂದಿ ಗ್ರಾಮದಲ್ಲಿ 3 ಕುಟುಂಬಗಳಿಗೆ ಮನೆಗಳನ್ನ ನಿರ್ಮಿಸಿ ಹಕ್ಕುಪತ್ರ ಸಹ ನಿರ್ಮಿಸಲಾಗಿದೆ. ಹಕ್ಕುಪತ್ರ ಕೂಡ ಕೊಡಲಾಗಿದೆ. ಆದ್ರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಮರಳೋಕೆ 3 ಕುಟುಂಬಗಳು ತಿರಸ್ಕರಿಸ್ತಾ ಇವೆ ಅಂತ ಎಸಿ ಮಾರುತಿ ಅವರು ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಕೃಷ್ಣಾ ನದಿಗೆ ನೀರು ಬಂದಾಗ ಕಡದರಗಡ್ಡೆ ಜಲಾವೃತ ಆಗ್ತಾ ಇದೆ. ಜಿಲ್ಲಾಡಳಿತ ಎಷ್ಟೇ ಪ್ರಯತ್ನ ಪಟ್ಟರೂ ನಡುಗಡ್ಡೆ ನಿವಾಸಿಗಳು ಮಾತ್ರ ನೀರಿನ ಮಧ್ಯೆನೇ ವಾಸಿಸ್ತಾ ಇದ್ದಾರೆ. ಸಿದ್ದು ಬಿರಾದಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಿದ್ದು ಬಿರಾದಾರ್, ಬಹಳ ಒಂದ್ ರೀತಿ ಆತಂಕ ಹುಟ್ಟಿಸುತ್ತೆ ಈ ರೀತಿ ನೀರಿನ ಮಧ್ಯೆನೆ ಒಂದ್ ಕಡೆ ವಾಸಿಸ್ತಾ ಇದ್ದಾರೆ ಅಂತ ಅಂದ್ರೆ. ಯಾಕೆ ಅವ್ರು ಆ ಜಾಗ ಬಿಟ್ಟು ಹೋಗೋದಕ್ಕೆ ಒಪ್ತಾ ಇಲ್ಲ ಸಿದ್ದು ಬಿರಾದಾರ್? ಮಾಲ್ತೇಶ್, ಇಲ್ಲಿ ಆತಂಕ ಉಂಟಾಗ್ತಕ್ಕಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಕೃಷ್ಣಾ ನದಿಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ಲಿಂಗಸ್ಗೂರು ತಾಲೂಕಿನ ಕಡದರ ಗಡ್ಡೆ ಏನಿದೆ ಅದು ಜಲಾವೃತ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರ್ತಕ್ಕಂಥದ್ದು. ಅಲ್ಲಿ ಆ ಗಡ್ಡೆಯಲ್ಲಿ ವಾಸ ಮಾಡ್ತಕ್ಕಂಥ 3 ಕುಟುಂಬಗಳು ಸುಮಾರು 15-20ಕ್ಕೂ ಹೆಚ್ಚು ಜನ ಆ ಗಡ್ಡೆಯಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ಭಯ ಆತಂಕ ಇಲ್ಲದಂತಾಗಿದೆ. ಅಧಿಕಾರಿಗಳು ಎಷ್ಟೇ ಬಾರಿ ಹೋಗಿ ಮನವೊಲಿಸಿದ್ರು ಸಹ ಅವ್ರು ಯಾರು ಕೂಡ ಸುರಕ್ಷಿತ ಸ್ಥಳಕ್ಕೆ ನದಿ ದಡ ಈ ಭಾಗಕ್ಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ಪ್ರತಿ ಬಾರಿಯೂ ಮಂಡು ವಾದ ಮಾಡಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಕೂಡ ಮುಂದುವರೆದಿದೆ. ಈಗಾಗಲೇ ಜಿಲ್ಲಾಡಳಿತ ಅವರು ಸುರಕ್ಷಿತ ಕ್ರಮ ಕೈಗೊಳ್ಳತಕ್ಕಂಥ ದೃಷ್ಟಿ ಹಿನ್ನೆಲೆಯಲ್ಲಿ ಲಿಂಗಸ್ಗೂರು ತಾಲೂಕಿನ ನದಿ ದಂಡೆ ಈಚೆ ಇರತಕ್ಕಂಥ ಯಳಗುಂದಿ ಗ್ರಾಮದಲ್ಲಿ ಇವರಿಗೆ 3 ಕುಟುಂಬಗಳಿಗೆ 3 ಮನೆಗಳ ನಿರ್ಮಾಣ ಮಾಡಿ ಹಕ್ಕುಪತ್ರ ಕೂಡ ವಿತರಣೆ ಮಾಡಿದ್ದಾರೆ. ಆದ್ರೆ ಅಷ್ಟೊಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ. ಆ ಮನೆ ಬೀಗ ಕೂಡ 3 ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ, ಹಕ್ಕುಪತ್ರ ಕೂಡ ಹಸ್ತಾಂತರ ಮಾಡಿದ್ದಾರೆ. ಆದ್ರೆ ಅವರು ಮಾಡ್ತಕ್ಕಂಥ ಮಂಡು ವಾದದಿಂದಾಗಿ ಅವರು ಯಾವುದೇ ಕಾರಣಕ್ಕೂ ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಬರುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳ ಮನವೊಲಿಕೆಗೆ ಜಗದೇನೆ ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ನಿನ್ನೆ ಈವ್ನಿಂಗ್ ಕೂಡ ಲಿಂಗಸೂರು ಸಹಾಯಕ ಆಯುಕ್ತ ಎಂಪಿ ಮಾರುತಿ ಅವರು ಕಡದರಗಡ್ಡೆಗೆ ತೆರಳಿ ಬೋಟ್ ಮುಖಾಂತರ ತೆರಳಿ ಅವರನ್ನ ಮನವೊಲಿಸತಕ್ಕಂಥ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಯಾವುದೇ ಮನವೊಲಿಕೆಗೆ ಜಗದಂತ ನಿವಾಸಿಗಳು ಯಾವುದೇ ಕಾರಣಕ್ಕೂ ಯಳಗುಂದಿ ಗ್ರಾಮದಲ್ಲಿ ಬಂದಿರೋದಿಲ್ಲ, ಇಲ್ಲೇ ಇರ್ತೀವಿ, ನಮ್ಮನ್ನ ಬಿಟ್ಟು ಬಿಡಿ, ನಮಗೇನು ಆಗುದಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಮಾಡೋ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಬಂಧುದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಆಗಿದ್ದಾರೆ. ಒಂದು ಕೃಷ್ಣಾ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟಿರೋ ಕಾರಣಕ್ಕಾಗಿ ನಡುಗಡ್ಡೆ ಸುತ್ತಲೂ ಕೃಷ್ಣಾ ನದಿ ನೀರು ಆವರಿಸಿಕೊಂಡಿರ್ತಕ್ಕಂಥದ್ದು. ಗುಡ್ಡ ಅತಿ ಎತ್ತರದ ಪ್ರಮಾಣದಲ್ಲಿ ಇದೆ. ಅವರಿಗೆ ಪ್ರತಿ ವರ್ಷ ಅಲ್ಲೇ ವಾಸ ಮಾಡ್ತಿರೋ ಕಾರಣಕ್ಕಾಗಿ ಯಾವುದೇ ಭಯ ಆತಂಕ ಇಲ್ಲದಂತಾಗಿದೆ. ಆದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸುರಕ್ಷಿತಾ ಕ್ರಮ ಕೈಗೊಳ್ಳತಕ್ಕಂಥ ದೃಷ್ಟಿಯಲ್ಲಿ ಅವ್ರಿಗೆ ಏನಾದ್ರು ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರು ಜವಾಬ್ದಾರಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ವಿಫಲವಾಗಿದೆ. ಅಲ್ಲಿರ್ತಕ್ಕಂಥ ನಡುಗಡ್ಡೆ ನಿವಾಸಿಗಳು ಈ ಕಡೆ ಬರೋದಕ್ಕೆ ಒಪ್ಪದೇ ಇರೋ ಕಾರಣಕ್ಕಾಗಿ ಅಧಿಕಾರಿಗಳು ವಾಪಸ್ ಬಂದಿದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥವ್ರು ಯಾವುದೇ ಆತಂಕ ಭಯ ಇಲ್ಲದಂತಾಗಿದೆ. ಇನ್ನೊಂದು ಹಂತದಲ್ಲಿ ಅಂದ್ರೆ ಕಡದರಗಡ್ಡೆ ಗ್ರಾಮದಲ್ಲಿ ಈಚೆ ಇರ್ತಕ್ಕಂಥ ಭಾಗದಲ್ಲಿ ಯಳಗುಂದಿ ಗ್ರಾಮದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಸುಮಾರು ಕೆಲವೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿರೋ ಕಾರಣಕ್ಕಾಗಿ ಕೆಲವರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿರೋ ಕಾರಣಕ್ಕಾಗಿ ಅಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಆಗಿ ಎಲ್ಲಾ ಜನರಿಗೂ ಕೂಡ ಮನೆ ಕಟ್ಕೊಟ್ಟಕ್ಕಂಥ ವಿಚಾರದಲ್ಲಿ ಜಿಲ್ಲಾಡಳಿತಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಈ ನಿರ್ಮಾಣ ಮಾಡತಕ್ಕಂಥ ಮನೆಗಳು ಸಹ ವಾಸ ಮಾಡೋದಕ್ಕೆ ಹಿನ್ನಡೆ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕೃಷ್ಣಾ ನದಿ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಆ ನಡುಗಡ್ಡೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸಿದ್ದು ಬಿರಾದಾರ್.